ಓ ಹೌದಾ ಮಾಮ್, ಹಾಗಾದ್ರೆ ನನ್ನ ಡ್ರೆಸ್ ಕೂಡ ನೀವೇ ಸೆಲೆಕ್ಟ್ ಮಾಡಿ ಮನೆಗೆ ಹೋಗ್ಬೋದಿತ್ತಲ್ವಾ? ಇದೇನೋ ಹೀಗೆ ಹೇಳ್ತಿದ್ಯಾ? ಎಂಗೇಜ್ಮೆಂಟ್ ಇರೋದು ನಿನ್ ತಾನೆ, ನೀನೇ ತಾನೇ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕು. ಮಾಮ್, ನಿಮ್ಗೆ ಗೊತ್ತಲ್ವಾ ಈ ಶಾಪಿಂಗು ಸೆಲೆಕ್ಷನ್ ಎಲ್ಲ ನನ್ಗಾಗಲ್ಲ ಅಂತ. ವೀರ್, ಇನ್ ಮುಂದೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು ನೀನು. ಹೌದು ವಿರಾಟ್, ಇಶಾನಿ ನೀನ್ ಬಂದ್ ಸೆಲೆಕ್ಟ್ ಮಾಡ್ಬೇಕು ಅಂತ ಕಾದು ಕಾದು ಅವಳೇ ಸೆಲೆಕ್ಟ್ ಮಾಡಿದ್ಲು. ಸರಿ ಬನ್ನಿ, ನಿನ್ ಬಟ್ಟೆ ಅದು ಸೆಲೆಕ್ಟ್ ಮಾಡೋಣ. ಮಾಮ್ ಅದು ಮತ್ತಿನ್ನೇನು ವೀರ್? ಮಾಮ್, ನಾನಿವಾಗ ವಾಶ್ರೂಮ್ಗೆ ಹೋಗ್ಬೇಕು, ಒಂದ್ ನಿಮಿಷ ಬಂದೆ. ವೀರ್, ಬಂದಿದ್ದೆ ಲೇಟು, ಅದ್ರಲ್ಲಿ ಬೇರೆ ಲೇಟ್ ಮಾಡ್ತಾ ಇದ್ದಾನೆ. ಇವನ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಬರ್ತಿದ್ದ ಹಾಗೆ ಅವನ್ ಕಣ್ಣು ಯಾರನ್ನೋ ಹುಡುಕ್ತಾ ಇತ್ತು. ಅವ್ನ್ ವಾಶ್ರೂಮ್ಗೆ ಹೋಗ್ತೀನಿ ಅಂದಾಗ್ಲೂ ಕೂಡ ಅವ್ನ್ ಕಣ್ಣು ಬೇರೆನೆ ಹುಡುಕ್ತಿತ್ತು. ಅಂಡ್ ಮೋರ್ ಓವರ್ ಅವನ್ಗೆ ರೆಸ್ಟ್ ರೂಮ್ಗೆ ಹೋಗೋ ಅರ್ಜೆನ್ಸಿನೇ ಇರ್ಲಿಲ್ಲ. ನಾರ್ಮಲ್ ಆಗಿದ್ದ. ಐ ಥಿಂಕ್ ಅವ್ನ್ ಯಾರನ್ನೋ ಹುಡುಕ್ತಿದ್ದಾನೆ ಅನ್ಸುತ್ತೆ. ಇಶಾನಿ, ಏನ್ ಯೋಚನೆ ಮಾಡ್ತಿದ್ಯಾ? ನಥಿಂಗ್ ಅತ್ತೆ. ವಿರಾಟ್ ಬಗ್ಗೆ ಯೋಚನೆ ಮಾಡ್ತಿದ್ಲು ಅನ್ಸತ್ತೆ. ಇಶಾನಿ, ನೀನೇ ಅವ್ನ್ ಡ್ರೆಸ್ ಸೆಲೆಕ್ಟ್ ಮಾಡು. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಓಕೆ ಮಾಡು, ಓಕೆನಾ? ಓಕೆ ಅತ್ತೆ.